ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ ಭೂಮಿಯನ್ನು ಉಳಿಸ್ಕೋಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಅದರ ಜೊತೆಗೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದಂತಹ ದೇವ್ಯಾನಿಯನ್ನು ರೆಡ್ ಹ್ಯಾಂಡ್ ಆಗಿ ಇಡ್ತಿದ್ದಾರೆ. ಇದೆಲ್ಲದರ ನಡುವೆ ಅಚ್ಯುತ್ ಕೂಡ ನಿಜವಾಗ್ಲೂ ಬಂದೇ ಆಗಿದ್ದಾರೆ. ಹಾಗಿದ್ರೆ ಅಚ್ಯುತ್ನ ಬಂಧಿಸಿದ್ಯಾರು? ಎಲ್ಲಿ ಭೂಮಿ ಕೆಂಡ ಕಾರ್ತಿರೋದು ಯಾಕೆ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿಯನ್ನು ದೂರ ಮಾಡೋಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಾಧ್ಯ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಾಗಿದ್ದ ತಡ ದೇವ್ಯಾನಿ ಭೂಮಿ ಕತ್ತಿಯನ್ನು ಮುಗಿಸುವುದಕ್ಕೆ ಮುಂದಾಗ್ತಾರೆ. ಅದೇ ಕಾರಣಕ್ಕೆ ರಾವಣನ ದಹನದ ದಿನವನ್ನೇ ಆಯ್ಕೆ ಮಾಡ್ಕೊಂಡಂಥ ದೇವ್ಯಾನಿ ಒಂದು ಚಾಕ್ಲೇಟನ್ನು ಭೂಮಿಗೆ ತಿನ್ನಿಸ್ತಾರೆ. ಭೂಮಿ ಕೂಡ ಅಮ್ಮ ಕೊಟ್ಟರು ಅಂತ ಪ್ರೀತಿಯಿಂದ ನಚ್ಚಿ ತಂದೆ ಚಾಕ್ಲೇಟ್ ಅಂತ ತಿಂತಾರೆ. ಚಾಕ್ಲೇಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ತಿಂದಿದ್ದೆ ಆಕೆಗೆ ತಲೆ ಗಿರ್ರನ್ನೋಕೆ ಶುರು ಆಗುತ್ತೆ. ಹಾಗಾಗಿ ಅತ್ತೆ ಹತ್ರ ಹೇಳಿ ಯಾಕೋ ತಲೆ ಸುತ್ತದಾಗ ಆಗ್ತದೆ, ನಾನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ, ಮಲ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಭೂಮಿ ಹೋಗು ಅಂತ ಹೇಳಿ ಸಂಗೀತ ಕೂಡ ಹೇಳ್ತಾರೆ. ಬಟ್ ಅದರ ನಡುವೆ ಇಲ್ಲಿ ಭೂಮಿ ರೂಮಿಗೆ ಹೋಗೋಕ್ಕೂ ಮುನ್ನನೇ ರೌಡಿಗಳು ಅಟ್ಯಾಕ್ ಮಾಡುತ್ತೆ. ಅದೇ ರಾವಣ ಬೊಂಬೆಯ ಹಿಂದೆ ಭೂಮಿಯನ್ನು ಕಟ್ಟಾಕ್ತಾರೆ. ಪ್ರತಿ ಬಾರಿ ಕೂಡ ಅಚ್ಯುತ್ ರಾಮನಾಗಿ ಅವತಾರ ತಾಳಿದ್ದೆ ಒಂದು ಬಿಲ್ಲಿನ ಪ್ರಯೋಗವನ್ನು ಮಾಡ್ತಾಯಿದ್ರು. ಈ ಬಾರಿ ಕೂಡ ಅಚ್ಯುತ್ ಮಾಡ್ತಿದ್ದು ಇತ್ತ ಕಡೆ ಅಚ್ಯುತ ನಾನೇ ಯಾವಾಗಲೂ ಮಾಡ್ತಿರ್ತೀನಿ, ನೀನು ಮಾಡು ನಚ್ಚಿ ಅಂದಾಗ ಬೇಡ ಈ ಮನೆಗೆ ರಾಮ ನೀನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳ್ತಾರೆ. ತದನಂತರ ಅಚ್ಯುತ್ ಕೂಡ ಬಾಣ ಪ್ರಯೋಗ ಮಾಡ್ತಾರೆ. ಬೊಂಬೆಗೆ ಆ ಒಂದು ಬೆಂಕಿಯ ಬಿಲ್ಲು ಬಾಣ ತಾಕತ್ತೆ ತಡ ಇಲ್ಲಿ ಭೂಮಿ ಕೂಡ ಶಾಖ ಹತ್ಕೋತದ. ನಿಜವಾಗ್ಲೂ ಭೂಮಿ ಕಿರ್ಚಾಡ್ತಾರೆ. ಬಟ್ ಬಾಯನ್ನ ಕ್ಲೋಸ್ ಮಾಡಿರೋದ್ರಿಂದಾಗಿ ಭೂಮಿ ಕಿರ್ಚ್ತಾ ಇದ್ರು ಕೂಡ ಯಾರಿಗೂ ಕೂಡ ಧ್ವನಿ ಕೇಳಿಸ್ತಿಲ್ಲ. ಇದರ ನಡುವೆ ಅಚ್ಯುತ್ಗೆ ಅನಿಸುತ್ತೆ ಭೂಮಿ ಎಲ್ಲಿ ಹೋದ್ಲು ಅಂತ. ಹಾಗಾಗಿ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಮನೆಯಲ್ಲೂ ಕೂಡ ಸಿಗೋದಿಲ್ಲ. ಎಲ್ರಿಗೂ ಕೂಡ ಬಂದು ಹೇಳಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಭೂಮಿಯನ್ನು ಹುಡುಕ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಕೊನೆಗೂ ಇಲ್ಲಿ ಅಚ್ಯುತ್ ಕಣ್ಗೆ ಭೂಮಿ ಸಿಕ್ಕೇ ಬಿಡ್ತಾಳೆ. ಬೊಂಬೆಯ ಹಿಂದೆ ಇರ್ತಕ್ಕಂಥದ್ದು ಗೊತ್ತಾಗಿದ್ದ ತಡ ಅಚ್ಯುತ್ ಹುಷಾರಾಗಿ ಹೋಗಿದ್ದ ಭೂಮಿಯನ್ನು ಕರ್ಕೊಂಡು ಬಂದು ನೀರು ಹಾಕಿ ಪ್ರಜ್ಞೆ ಬರೆಸ್ತಾರೆ. ತದನಂತರ ಇಲ್ಲಿ ಡಾಕ್ಟರ್ನ ಕರೆಯೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಭೂಮಿಗೆ ಪ್ರಜ್ಞೆ ಬರುತ್ತೆ. ಎದ್ದಿದ್ದ ಅಚ್ಯುತ್ನ ಅಪ್ಕೊಂಡ್ಬರ್ತಾಳೆ. ಬಟ್ ಅಲ್ಲಿ ಯಾರು ತನ್ನ ಭೂಮಿಗೆ ಈ ರೀತಿ ಮಾಡಿದವರನ್ನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಸಿದ್ಧವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಕಾನ್ಸ್ಟೇಬಲ್ಗೂ ಕೂಡ ಹೇಳಿದ ಆ ಭೂಮಿಯ ಮೇಲೆ ಅಟ್ಯಾಕ್ ಮಾಡಿದವರ ಪಚ್ಚು ಕಳಿಸಿದನಿ, ಅವರನ್ನು ಹುಡುಕಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಹುಡುಕಿ ರೌಡಿ ಶೀಟರ್ಸ್ಗಳನ್ನ ಕೇಳಿ, ಹಳೆ ರೌಡಿಗಳನ್ನ ಕೇಳಿ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಇಬ್ಬರು ರೌಡಿಗಳು ತಪ್ಪಿಸ್ಕೊಳ್ಳಿ ಕೂಡ್ದು ಅಂತ ಜೊತೆ ಹೇಳ್ತಾರೆ. ಬಿಕಾಸ್ CCTV ಫುಟೇಜಲ್ಲಿ ಇಬ್ಬರು ರೌಡಿಗಳು ಯಾರು ಅನ್ನೋದು ಕ್ಯಾಪ್ಚರ್ ಆಗಿದೆ. ಬಟ್ ಮುಖಕ್ಕೆ ಮಾಸ್ಕ್ ಹಾಕಿರುವುದರಿಂದ ಯಾವುದೇ ರೀತಿಯ ಸುಳಿವು ಕೂಡ ಸಿಗೋದಿಲ್ಲ. ಇತ್ತ ಕಡೆ ಅಚ್ಯುತ್ ಆ ಇಬ್ಬರನ್ನ ಹುಡುಕಿದ್ರೆ ಖಂಡಿತ ಅವ್ರನ್ನ ಯಾರು ಕಳಿಸಿದ್ದು ಅನ್ನೋ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಹುಡುಕಿಸೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರೆ ಇಲ್ಲಿ ಮನೆಯಲ್ಲಿ ದೇವ್ಯಾನಿ ಅಶ್ವಿನಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಭೂಮಿಯನ್ನು ಇನ್ನೂ ತತ್ತರಿಸಿ ಹೋಗೋ ಹಾಗೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೇವ್ಯಾನಿ ಅಶ್ವಿನಿ ಇಬ್ಬರು ಕೂಡ ಮಾಸ್ಕ್ ಹಾಕೊಂಡಿದ್ದೆ ಭೂಮಿ ಕಿಟಕಿ ಹತ್ರ ಬರ್ತಾರೆ. ಭೂಮಿ ಕಿಟಕಿ ಹತ್ರ ಬಂದು ಕಿಟಕಿನ ಹೊಡಿತಿದ್ದಾರೆ. ಈ ಕಡೆ ಭೂಮಿ ಎಚ್ಚರ ಆಗಿದೆ ತಡ ಯಾರದು ಅಂತ ಕಿಚ್ಕೋತಿದ್ದಾಳೆ. ಅಚ್ಯುತ್ನ ಜೋರಾಗಿ ಕೂಗ್ತಿದ್ದಾಳೆ. ಬಟ್ ಯಾರಿಗೂ ಕೂಡ ಭೂಮಿ ಧ್ವನಿ ಕೇಳಿಸ್ತಿಲ್ಲ. ಆಗ ಆಕೆನೆ ಕಿಟಕಿ ಹತ್ರ ಬರ್ತಾಳೆ, ನೋಡ್ತಾಳೆ. ಎತ್ತ ಕೂಡ ಸಿಗೋದಿಲ್ಲ ಯಾರು ಕೂಡ. ಬಟ್ ತಕ್ಷಣಕ್ಕೆ ಮತ್ತೆ ನೋಡುವಷ್ಟರಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿ ಬಂದಿದ್ದೆ ಭೂಮಿಯನ್ನು ಹೆದರಿಸ್ಬಿಡ್ತಾರೆ. ಅದನ್ನು ಹೆದರ್ಕೊಂಡಂತಹ ಭೂಮಿ ಹಾಗೆ ಜೋರಾಗಿ ಚೀರಿದ್ದೆ ಪ್ರಜ್ಞೆ ತಪ್ಪಿಬಿಡ್ತಾಳೆ. ಅಷ್ಟರಲ್ಲಿ ಅಚ್ಯುತ್ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಅಚ್ಯುತ್ನ ಭೂಮಿ ಅಪ್ಕೋತಾಳೆ, ನಂಗೆ ಭಯ ಆಗ್ತದೆ ಅಂತ. ಯಾಕೆ ಏನಾಯಿತು ಅಂದಾಗ ಈ ಕಿಟಕಿ ಹತ್ರ ಯಾರೂ ಇಬ್ಬರು ಮಾಸ್ಕ್ ಹಾಕ್ಕೊಂಡು ಬಂದಿದ್ರು, ಅದೇ ಮೊನ್ನೆ ಹಾಕ್ಕೊಂಡು ಬಂದಿದ್ರಲ್ಲ ಅದೇ ಥರನಾಗಿ ಅಂತ ಹೇಳಿದಾಗ ಇಲ್ಲಿ ಅಚ್ಯುತ್ ಅನುಮಾನ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಗಾದರೂ ಮಾಡಿ ಅವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಅಚ್ಯುತ್ ತೀರ್ಮಾನ ಮಾಡಿಕೊಂಡಿದ್ದ. ಇತ್ತ ಕಡೆ ನಚ್ಚಿ ಹತ್ರ ಕೇಳ್ತಿದ್ದಾರೆ, ನಚ್ಚಿ ಏನು ಮಾಡೋದು, ಯಾವಾಗ ಹುಷಾರಾಗ್ತಾರೆ ಅಂತ. ಖಂಡಿತ ಒಬ್ಬರು ಹುಷಾರಾಗ್ತಾರೆ, ಬಟ್ ಎಲ್ಲಿಂದ ಶುರುವಾಯಿತು ಅಲ್ಲಿಂದನೇ ಅದನ್ನು ಏನು ಮಾಡಬೇಕಾಗತ್ತೆ ಅಂತ ಹೇಳಿ ಹೊರಗಡೆ ಎಲ್ಲ ಕೂಡ ಸೆಟಪ್ ಮಾಡಿಬಿಡು, ಖಂಡಿತ ನಾನು ಕರ್ಕೊಂಡು ಬರ್ತೀನಿ ಭೂಮಿನ ಅಂತ ಹೇಳಿ ಅಚ್ಯುತ್ ಕೂಡ ಹೇಳ್ತಾರೆ.
ತದನಂತರ ನಚ್ಚಿ ಮನೆಯವ್ರಿಗೆಲ್ಲರೂ ಮುಂದೆ ಇಲ್ಲಿ ಭೂಮಿ ಅದಕ್ಕೆನ ನಾವು ಈ ಭಯದಿಂದ ಹೊರಗಡೆ ತರಬೇಕು ಅಂದರೆ ನಾವೆಲ್ಲರೂ ಮತ್ತೆ ಆ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಹೊರಗಡೆ ಎಲ್ಲರೂ ಸೇರಿಕೊಂಡಿದ್ದಾರೆ, ಅಚ್ಚುತ್ನ ಕಟ್ಟಾಕಿದ್ದಾರೆ. ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದಿದೆ, ಅಯ್ಯೋ ಯಾರು ನನ್ನ ಗಂಡನಿಗೆ ಇಂಥ ಪರಿಸ್ಥಿತಿ ತಳ್ಳಿರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವೆಲ್ಲ ಹತ್ಕೊಂಡು ನನ್ನ ಗಂಡನ ಇಂಥ ಪರಿಸ್ಥಿತಿಗೆ ತಳ್ಳಿದ್ದೀರ, ಹೇಗೆ ಮನ್ಸು ಬಂತು ನಿಮಗೆ? ನಿಜವಾಗ್ಲೂ ನೀವು ಅವ್ರ ತಂದೆ ತಾಯಿನ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಬಟ್ ಯಾರು ಕೂಡ ಏನು ಮಾತಾಡ್ತಿಲ್ಲ. ಇಲ್ಲಿ ಭೂಮಿಗೆ ನಿನಗೆ ನಿಮ್ಮ ಅಪ್ಪನ ಮನೆ ಪ್ರಜ್ಞೆ ಇದೆಯಾ, ಹಾಗೆ ಹೀಗೆ ನಿನಗೆ ಹಳೆದೆಲ್ಲ ಎಲ್ಲಿ ನೆನಪಿದೆ ಅಂತೆಲ್ಲ ಮಾತನಾಡ್ತಾರೆ. ಇಲ್ಲಿ ಸಂಗೀತವ್ರು ಕೂಡ ಹೌದು ನನಗೆಲ್ಲ ನೆನಪಿಗೆ ಬಂದಿದೆ, ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತದೆ, ನನ್ನ ಗಂಡನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ ಭೂಮಿ ರೆಬಲ್ ಆಗಿದ್ದಾಳೆ. ಈ ಕಡೆ ಅಜಿತ್ ಹತ್ರ ಬಂದಿದ್ದೆ. ಖಂಡಿತವಾಗ್ಲೂ ನೀವೇನು ಯೋಚನೆ ಮಾಡಿಬಿಡಿ ಸಾಹೇಬ್ರೆ, ಖಂಡಿತ ನಿಮ್ಮನ್ನು ಬಿಡಿಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಿದ್ದಾಳೆ ಭೂಮಿ. ಜೊತೆಗೆ ಅಲ್ಲೂ ಇಬ್ಬರು ಕೂಡ ಬಂದಿದ್ದಾವೆ. ಅಜಿತ್ ಮೇಲೆ ಬಾಣಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದನ್ನು ಕೂಡ ಇಲ್ಲಿ ಭೂಮಿ ತಡಿತಾಳೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ಬೇಕು ಅಂತಾನೆ ಭೂಮಿಗೆ ಈ ರೀತಿ ಮಾಡಿದ್ದು ಅನ್ನೋ ವಿಷಯ ಭೂಮಿಗೂ ಕೂಡ ಗೊತ್ತಾಗತ್ತೆ. ಇಲ್ಲಿ ತಾನು ಹುಷಾರಾಗಬೇಕು ಅಂತ ಇಡೀ ಕುಟುಂಬ ಎಷ್ಟು ಮಟ್ಟಕ್ಕೆ ಟ್ರೈ ಮಾಡ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದರ ನಡುವೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಯಾರು ಅನ್ನೋ ವಿಷಯವನ್ನು ಅಜಿತ್ ತಿಳ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಸುಳಿವು ಸಿಕ್ಕಿದೆ. ತಡ ಅಲ್ಲಿ ಅಜಿತ್ ರೌಡಿಗಳನ್ನ ಹೋಗಿ ವಿಚಾರಿಸಿದ್ದೆ ನಮಗೆ ಈ ರೀತಿ ಮಾಡೋದಕ್ಕೆ ಹೇಳಿದ್ದು ದೇವ್ಯಾನಿ ಅನ್ನೋ ವಿಷಯವನ್ನು ರೌಡಿಗಳು ಹೇಳಿದ್ದಾರೆ. ಹಾಗಾಗಿ ರೌಡಿಗಳನ್ನ ಕರ್ಕೊಂಡು ಮನೆಗೆ ಬಂದಿದ್ದಾರೆ ಅಜಿತ್. ಇಲ್ಲಿ ಸಾಕ್ಷಿ ಸಮೇತವಾಗಿ ಸಿಕ್ಕಿಬಿದ್ದಿರ್ತಕ್ಕಂಥ ದೇವ್ಯಾನಿ ಪಕ್ಕದಲ್ಲೇ ಅಜಿತ್ ನಿಂತ್ಕೊಂಡಿದ್ದೆ. ಇಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಈ ಮನೆಯವರೇ ಅಂತ ಹೇಳ್ತಿದ್ದಾರೆ. ಹೇಳಿ ಇಬ್ಬರು ರೌಡಿಗಳನ್ನ ಬಿಟ್ಟಿದ್ದು ನೀವೇ ಅಲ್ವಾ ಅಂತ ಹೇಳಿ ಕೇಳ್ತಿದ್ರೆ ಇಲ್ಲಿ ದೇವ್ಯಾನಿ ನಡ್ಕೊ ಹೋಗ್ತಿದ್ದಾರೆ. ಜೊತೆಗೆ ಇಲ್ಲಿ ಶ್ರವಣ್ ಕೂಡ ಹೇಳು ದೇವ್ಯಾನಿ ಈ ತಪ್ಪು ಮಾಡಿದರೆ ಈ ಬಾರಿ ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಜಿತ್ ಕೆಂಡಾಮಂಡಲ ಆಗಿದ್ದೆ, ಜೋರಾಗಿ ಚೀರ್ಕೊಂಡ್ಬಿಡ್ತಾನೆ. ನಿಜವಾಗ್ಲೂ ಅದರ ಒಂದು ಭಯಕ್ಕೆ ಇಲ್ಲಿ ಭೂಮಿ ನಡುಕು ಹೋಗೋದಲ್ಲ, ದೇವ್ಯಾನಿನೇ ನಡುಕಿ ಹೋಗ್ತಾರೆ. ಇಲ್ಲಿ ದೇವ್ಯಾನಿ ಅತ್ತೆನೇ ಇಲ್ಲಿ ಭೂಮಿಗೆ ಆ ರೀತಿ ಮಾಡಿಸಿದ್ದು ಅಂತ ಸತ್ಯ ಹೇಳ್ತಿದ್ದಾರೆ ಇಲ್ಲಿ ಅಜಿತ್ತ. ಅದರ ನಡುವೆ ಇಲ್ಲಿ ಅತ್ತೆ ನೀವೇ ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಅಂಚು ಬಂದಿದೆ, ಇದನ್ನು ಮಾಡಿದ್ದು ನಾನು ಅಮ್ಮ ಅಲ್ಲ ಅನ್ನೋ ವಿಷಯವನ್ನು ಹೇಳ್ತಿದ್ದಾಳೆ. ಈ ಮಾತನ್ನು ಕೇಳಿ ನಿಜಕ್ಕೂ ದೇವ್ಯಾನಿಗೆ ಶಾಕ್ ಆಗ್ತದೆ. ಏನಪ್ಪ ಇದು, ನನ್ನ ಮಗಳು ನನ್ನನ್ನು ಉಳಿಸೋದಕ್ಕೋಸ್ಕರ ತಾನು ಅರೆಸ್ಟ್ ಆಗ್ತಿದ್ದಾಳಲ್ಲ, ಏನು ಮಾಡಲಿ ಅಂತ. ಹಾಗಾಗಿ ಇಲ್ಲಿ ಕೊನೆಗೂ ಅಶ್ವಿನಿ ಜೈಲಿಗೆ ಕಳಿಸಿದ್ದು ಅನ್ನೋ ವಿಷಯ ಗೊತ್ತಾಗೋದ್ರ ಜೊತೆಗೆ ಇಲ್ಲಿ ಭೂಮಿ ಮೇಲೆ ನಿಜವಾಗ್ಲೂ ಅಟ್ಯಾಕ್ ಮಾಡಿಸೋಕ್ಕೆ ಮುಂದಾಗಿದ್ದು ದೇವ್ಯಾನಿ ಅನ್ನೋ ಸತ್ಯವನ್ನು ಕೂಡ ರಿವೀಲ್ ಮಾಡ್ತಿದ್ದಾರೆ. ಜೊತೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್.